ನಮಗೆ ಕನಸು ಯಾಕೆ ಬರುತ್ತೆ ಗೊತ್ತಾ? 60 ದಿನ 60 ಶರೀರದಲ್ಲಾಗೋ ಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ವೈದ್ಯರು ನನ್ನ ಪೇಜ್ ಮಾಡೋದನ್ನ ಮರಿಬೇಡಿ. ನೀವು ಯಾವತ್ತಾದರೂ ಎದ್ದು ವಿಚಿತ್ರ ಕನಸು ನಾನು ಬಂದಿದೆ, ಯಾಕಪ್ಪ ಈ ಥರ ಕನಸು ಬಂತು ಅಂತ ಯೋಚನೆ ಮಾಡಿದಿರಲ್ವ? ಇದು ಎಲ್ಲರಿಗೂ ಆಗೋದೇ ಒಂದು ನಾರ್ಮಲ್ ಕ್ರಿಯೆ. ಪ್ರತಿಯೊಬ್ಬರು ಕನಸು ಕಾಣ್ತಾರೆ, ಆದರೆ ಎಲ್ಲರಿಗೂ ಅದು ನೆನಪಿರಲ್ಲ. ಇದು ಯಾಕಾಗುತ್ತೆ ಅಂದರೆ, ಕನಸು ನಮ್ಮ ದೇಹದ ಒಂದು ಕ್ರಿಯೆ. ನಮ್ಮ ದೇಹ REM ಅನ್ನೋ ಒಂದು ಸ್ಲೀಪ್ ಹಂತದಲ್ಲಿರುತ್ತೆ, ತುಂಬಾ ರಿಲ್ಯಾಕ್ಸ್ ಇರುತ್ತೆ. ಆ ಸಮಯದಲ್ಲಿ ನಮ್ಮ ಮೆದುಳು ತುಂಬಾ ಚುರುಕಾಗಿ ಕೆಲಸ ಮಾಡುತ್ತೆ. ಸೊ ಆ ದಿನ ಪೂರ್ತಿ ಏನೇನು ಘಟನೆಗಳಾಗಿರ್ತವೆ, ಏನೇನು ನಿಮ್ಮ ಎಮೋಷನ್ಸ್ ಭಾವನೆಗಳು ಹೊರಗಿರ್ತವೆ, ನಿಮ್ಮಲ್ಲಿ ಏನೇನು ಮೆಮರಿ ಇರುತ್ತೆ, ನೆನಪಿರುತ್ತೆ, ಮತ್ತು ಏನೇನು ಕಲ್ತಿರ್ತೀರಾ, ಮತ್ತು ಇವೆಲ್ಲ ಮಾಹಿತಿಗಳನ್ನ ನಮ್ಮ ಮೆದುಳು ಜೋಡಿಸಿ ಒಂದು ಕ್ರಿಯೆಯನ್ನು ಮಾಡುತ್ತೆ. ಅದಕ್ಕೆ ನಿಜವಾಗ್ಲೂ ತುಂಬ ಜನಕ್ಕೆ ನಿಜವಾಗದ ಘಟನೆಗಳು ಕನಸಲ್ಲಿ ಬರ್ತವೆ. ಹಳೆ ನೆನಪುಗಳು, ಯಾವುದಾದ್ರೂ ಭಯ ಸನ್ನಿವೇಶ, ಖುಷಿ ಆಗೋದು, ಮತ್ತು ಸಂಪೂರ್ಣ ವಿಚಿತ್ರವಾದ ಸಂಗತಿ, ಅದು ನಿಮ್ಗೆ ಲಿಂಕೇ ಇರಲ್ಲ, ಬಟ್ ಆ ಥರ ಎಲ್ಲ ನಿಮ್ಮ ಕನಸಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಟ್ಟ ಕನಸು ಯಾಕೆ ಬರುತ್ತೆ? ಕೆಟ್ಟ ಕನಸು ನಮ್ಮ ದೇಹದಲ್ಲಿ ಒತ್ತಡ, ಆತಂಕ, ಜ್ವರ, ಇಲ್ಲ ಯಾವುದಾದ್ರು ಒಂದು ಮೆಡಿಸಿನ್ಸು, ಮತ್ತು ನಿದ್ರೆ ಕಡಿಮೆ ಇದ್ದರೆ, ಮತ್ತು ನಿಮಗೆ ಮಾನಸಿಕವಾಗಿ ಟೆನ್ಷನ್ ಇತ್ತಂದರೆ, ಮತ್ತು ನಿಮಗೆ ಯಾವಾಗಲೂ ಕೆಟ್ಟ ಯೋಚನೆ ಬರ್ತಾ ಇದ್ದರೆ, ಅವಾಗ ನಿಮಗೆ ಕೆಟ್ಟ ಕನಸುಗಳು ಬರ್ತವೆ. ಕನಸು ನಮಗೆ ಒಳ್ಳೆಯದಾ? ಹೌದು, ಇದು ಒಂದು ಸಾಮಾನ್ಯ ಮೆದುಳಿನ ಒಂದು ಕ್ರಿಯೆ. ಕನಸು ಕಾಣೋದು ಅಂದರೆ ನಿಮ್ಮ ಮೆದುಳು ಕೆಲಸ ಕರೆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಕೆಲಸ ಕರೆಕ್ಟ್ ಆಗ್ತಾ ಇದೆ, ಆದರೆ ಒಮ್ಮೊಮ್ಮೆ ಭಯಾನಕ ಕನಸುಗಳು ಮತ್ತು ನಿಮ್ಮ ಬಂದು ನಿದ್ರೆಯನ್ನು ಹಾಳು ಮಾಡ್ತಾ ಇದ್ದಾವೆ ಅಂದರೆ, ನಿಮ್ಮ ದಿನನಿತ್ಯದ ಏನು ಜೀವನ ಇರುತ್ತಲ್ಲ ಅದು ತೊಂದರೆ ಕೊಡ್ತಿದ್ರೆ, ನೀವು ಡಾಕ್ಟರ್ನ ಹೋಗಿ ಮೀಟ್ ಮಾಡಬೇಕು. ಸೈಕ್ಯಾಟ್ರಿಕ್ ಡಾಕ್ಟರ್ನ, ಮನಸ್ಸಿನ ಡಾಕ್ಟರ್ನ ಮೀಟ್ ಮಾಡಬೇಕು. ಈ ವಿಡಿಯೋನ ಕನಸಲ್ಲಿ ಬರೋ ಆ ಹುಡುಗಿಗೆ ಶೇರ್ ಮಾಡಿ, ಜೊತೆಗೆ ನನ್ನ ಪೇಜ್ನ ಫಾಲೋ ಮಾಡಿ. ಧನ್ಯವಾದ.